1950ರಲ್ಲಿ ಹಿಂದೂಗಳ ಸುರಕ್ಷತೆಯನ್ನು ಖಾತರಿಪಡಿಸುವ ಉದ್ದೇಶದಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದವಾಯಿತು. ಆದಾಗ್ಯೂ ಕೇವಲ 1 ವರ್ಷದೊಳಗೆ ಅಂದರೆ 1951ರ ಹೊತ್ತಿಗೆ 90% ಹಿಂದೂ ಜನಸಂಖ್ಯೆಯು ಢಾಕಾವನ್ನು ತೊರೆದು ಅಲ್ಲಿನ ಡೆಮೋಗ್ರಫಿ ತೀವ್ರವಾಗಿ ಬದಲಾಯಿತು. ಈ ಅವಧಿಯಲ್ಲಿ ಪ್ರತಿ ರೈಲು ಕೂಡ ಹಿಂದೂಗಳಿಗೆ ಸಂಭವಿಸಿದ ದುರಂತದ ಭಯಾನಕ ಕಥೆಗೆ ಸಾಕ್ಷಿಯಾಯಿತು. ವರ್ಷ 1950. ವಿಭಜನೆಯ ಗಾಯಗಳು ಇನ್ನೂ ಮಾಯವಾಗಿರಲಿಲ್ಲ ಮತ್ತು ಪೂರ್ವ ಪಾಕಿಸ್ತಾನದಿಂದ ಎದ್ದ ಚೀರಾಟಗಳು ಭಾರತದಾದ್ಯಂತ ಕೇಳಿಬರುತ್ತಿದ್ದವು. ಹಿಂದೂ ಮತ್ತು ಬೌದ್ಧ ನಿರಾಶ್ರಿತರ ಬೃಹತ್ ಪ್ರವಾಹವು ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಅಸ್ಸಾಂ ಕಡೆಗೆ ಹರಿಯುತ್ತಿತ್ತು. ಪ್ರತಿಯೊಂದು ರೈಲು ತನ್ನೊಂದಿಗೆ ಛಿದ್ರಗೊಂಡ ಮನೆಗಳು, ಅಪವಿತ್ರಗೊಂಡ ದೇವಾಲಯಗಳು ಮತ್ತು ಬೇರ್ಪಟ್ಟ ಕುಟುಂಬಗಳ ಕಥೆಗಳನ್ನು ತಂದಿತು. 1965ರಲ್ಲಿ ಭಾರತೀಯ ನ್ಯಾಯಶಾಸ್ತ್ರಜ್ಞರ ಆಯೋಗದ ವರದಿಯು 1950ರಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ನಡೆದ ದೌರ್ಜನ್ಯಗಳು ವ್ಯವಸ್ಥಿತವಾಗಿದ್ದವು ಎಂದು ಸ್ಪಷ್ಟಪಡಿಸಿತು. ಸಾವಿರಾರು ಜನರನ್ನು ಕೊಲ್ಲಲಾಯಿತು, ಮಹಿಳೆಯರನ್ನು ಅಪಹರಿಸಲಾಯಿತು ಮತ್ತು ಹಳ್ಳಿಗಳನ್ನು ನಾಶಪಡಿಸಲಾಯಿತು. ಏತನ್ಮಧ್ಯೆ ಏಪ್ರಿಲ್ 8, 1950ರಂದು ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಲಿಯಾಕತ್ ಅಲಿ ಖಾನ್ ನಡುವೆ ನೆಹರು-ಲಿಯಾಕತ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಎರಡೂ ದೇಶಗಳಲ್ಲಿನ ಅಲ್ಪಸಂಖ್ಯಾತರಿಗೆ ಸಮಾನ ಹಕ್ಕುಗಳು, ಭದ್ರತೆ, ಚಲನೆಯ ಸ್ವಾತಂತ್ರ್ಯ ಮತ್ತು ಆಸ್ತಿಯ ಪುನಃಸ್ಥಾಪನೆಯ ಭರವಸೆ ನೀಡುವ ಮೂಲಕ ಕಾಗದದ ಮೇಲೆ ಈ ಒಪ್ಪಂದವು ದೃಢವಾಗಿ ಕಂಡುಬಂದಿತು. ಆದಾಗ್ಯೂ ನೆಲದ ಮೇಲಿನ ವಾಸ್ತವವು ಸಂಪೂರ್ಣವಾಗಿ ಭಿನ್ನವಾಗಿತ್ತು. ವರದಿಗಳ ಪ್ರಕಾರ ಈ ಒಪ್ಪಂದದ ಕೆಲವೇ ತಿಂಗಳುಗಳಲ್ಲಿ ಹತ್ಯೆಗಳು, ಬಲವಂತದ ಮತಾಂತರಗಳು ಮತ್ತು ಹೊರದಬ್ಬುವಿಕೆಗಳು ನಿರಂತರವಾಗಿ ಮುಂದುವರೆದವು. 1950ರ ವರ್ಷವೊಂದರಲ್ಲೇ 15 ಲಕ್ಷಕ್ಕಿಂತಲೂ ಹೆಚ್ಚು ನಿರಾಶ್ರಿತರು ಭಾರತಕ್ಕೆ ಬಂದರು ಮತ್ತು 1964ರ ಬಿಕ್ಕಟ್ಟಿನ ಸಮಯದಲ್ಲಿ ಇನ್ನೂ 8.5 ಲಕ್ಷ ಜನರು ಇಲ್ಲಿಗೆ ಪಲಾಯನ ಮಾಡಿ ಬಂದರು. ಆ ಸಮಯದಲ್ಲಿ ಭಾರತ ಸರ್ಕಾರದ ಕೈಗಾರಿಕೆ ಮತ್ತು ಸರಬರಾಜು ಸಚಿವರಾಗಿದ್ದ ಡಾ. ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಈ ವಿಷಯದ ಬಗ್ಗೆ ನಿರಂತರವಾಗಿ ಪ್ರಶ್ನೆಗಳನ್ನು ಎತ್ತುತ್ತಿದ್ದರು. ಪೂರ್ವ ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯಗಳನ್ನು ವಿದೇಶಿ ವಿಚಾರ ಎಂದು ಪರಿಗಣಿಸಲಾಗುವುದಿಲ್ಲ ಎಂದು ಅವರು ವಾದಿಸಿದರು. ಅವರ ಪ್ರಶ್ನೆ ನೇರವಾಗಿತ್ತು. ಅಲ್ಲಿ ನಮ್ಮದೇ ಜನರನ್ನು ಕೊಲ್ಲುತ್ತಿದ್ದರೆ ನಾವು ಕೇವಲ ರಾಜತಾಂತ್ರಿಕತೆಯ ಹೆಸರಿನಲ್ಲಿ ಮೌನವಾಗಿರಬೇಕೇ ಎಂದು. ಸರ್ಕಾರದ ನೀತಿಯು ಮೂಲಭೂತ ವಾಸ್ತವದಿಂದ ಬಹಳ ದೂರದಲ್ಲಿದೆ ಎಂದು ಅವರಿಗೆ ಅರಿವಾದಾಗ ಅವರು 1950ರ ಏಪ್ರಿಲ್ 15ರಂದು ಸಚಿವ ಸಂಪುಟಕ್ಕೆ ರಾಜೀನಾಮೆ ನೀಡಿದರು. ಅವರು ಸರ್ಕಾರದ ನಿಲುವನ್ನು ಅಸಹಾಯಕ ಆದರ್ಶವಾದ ಎಂದು ಕರೆದರು ಮತ್ತು ತುಷ್ಟೀಕರಣವು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ ಎಂದು ಎಚ್ಚರಿಸಿದರು. ಅವರ ಮಾತುಗಳು ಶೀಘ್ರದಲ್ಲೇ ನಿಜವೆಂದು ಸಾಬೀತಾಯಿತು. 1951ರಲ್ಲಿ ಡಾ. ಅಂಬೇಡ್ಕರ್ ಅವರ ಆಪ್ತರಾಗಿದ್ದ ಪಾಕಿಸ್ತಾನದ ಕಾನೂನು ಸಚಿವ ಜೆಎನ್ ಮಂಡಲ್ ಅವರು ಸ್ವತಃ ಪಾಕಿಸ್ತಾನವನ್ನು ತೊರೆದು ಭಾರತಕ್ಕೆ ಬಂದರು. ಫೆಬ್ರವರಿ 10, 1950ರಂದು ಢಾಕಾದಲ್ಲಿ ತಾವು ಕಂಡದ್ದು ಹೃದಯ ವಿದ್ರಾವಕವಾಗಿತ್ತು. ಅಲ್ಲಿ ಸುಮಾರು 10,000 ಜನರನ್ನು ಕೊಲ್ಲಲಾಯಿತು ಎಂದು ಅವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ಬರೆದಿದ್ದರು. ಅನೇಕ ಸ್ಥಳಗಳಲ್ಲಿ ಹಿಂದೂಗಳನ್ನು ಹೆದರಿಸಿ ಬೆದರಿಸಲಾಯಿತು. ವಿಶೇಷವಾಗಿ ಮಹಿಳೆಯರನ್ನು ಸೇನಾ ಶಿಬಿರಗಳಿಗೆ ಕಳುಹಿಸಲು ಸಹ ಒತ್ತಾಯಿಸಲಾಯಿತು. ಈ ಕುರಿತಾದ ಅಂಕಿಅಂಶಗಳು ಇನ್ನೂ ಆಘಾತಕಾರಿಯಾಗಿವೆ. ಢಾಕಾದ 90% ಹಿಂದೂಗಳು ಭಾರತಕ್ಕೆ ವಲಸೆ ಬಂದರು. ಶಾಲೆಗಳಲ್ಲಿ ಹಿಂದೂ ವಿದ್ಯಾರ್ಥಿಗಳ ಸಂಖ್ಯೆ 1000ದಿಂದ ಕೇವಲ ಡಜನ್ಗಳಿಗೆ ಇಳಿಯಿತು. 1,500 ಅಂಗಡಿಗಳಲ್ಲಿ ಕೇವಲ 157 ಅಂಗಡಿಗಳು ಮಾತ್ರ ಉಳಿದವು. 1947 ಮತ್ತು 1964ರ ನಡುವೆ ಪೂರ್ವ ಪಾಕಿಸ್ತಾನದ ಮುಸ್ಲಿಮೇತರ ಜನಸಂಖ್ಯೆಯು 13 ಮಿಲಿಯನ್ನಿಂದ 8.5 ಮಿಲಿಯನ್ಗೆ ಇಳಿಯಿತು. ಅಂದರೆ 45 ಲಕ್ಷ ಜನರ ಇಳಿಕೆ. ಇಂದು ಹಿಂತಿರುಗಿ ನೋಡಿದಾಗ ಡಾ. ಮುಖರ್ಜಿಯವರ ರಾಜೀನಾಮೆ ಕೇವಲ ರಾಜಕೀಯ ನಡೆಯಲ್ಲ, ಬದಲಾಗಿ ಹೊಣೆಗಾರಿಕೆ ಇಲ್ಲದ ಶಾಂತಿ, ಕೇವಲ ಒಂದು ದುರ್ಬಲ ಭ್ರಮೆ ಎಂಬ ಎಚ್ಚರಿಕೆಯಾಗಿತ್ತು ಎಂದೆನಿಸುತ್ತದೆ.